ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಉಮೇಶ್. ನಾನು ನಾಗಾ ಸಾಧುಗಳ ದೀಕ್ಷೆಯ ಬಗ್ಗೆ ಮಾಡಿದಂತಹ ವಿಡಿಯೋವನ್ನ ನೋಡಿ ನಿಮ್ಮಲ್ಲಿ ಅನೇಕರು ಕಾಶಿಯ ಮಣಿಕರ್ಣಿಕಾ ಘಾಟ್ ಬಗ್ಗೆ ಹೇಳಿ ಅಂತ ಮೆಸೇಜ್ಗಳನ್ನ ಮಾಡಿದ್ರಿ. ಹಾಗಾಗಿ ಮಣಿಕರ್ಣಿಕಾ ಘಾಟ್ನಲ್ಲಿ ಮನುಷ್ಯನಿಗೆ ಯಾವ ರೀತಿಯ ಅನುಭವ ಆಗುತ್ತೆ, ಅಲ್ಲಿನ ಭೀಕರತೆ ಏನು ಅನ್ನೋದನ್ನ ತುಂಬಾ ಶಾರ್ಟ್ ಆಗಿ ಈ ವಿಡಿಯೋದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀನಿ. ನಿಮಗ್ ಗೊತ್ತು, ಕಾಶಿಯ ಮಣಿಕರ್ಣಿಕಾ ಘಾಟ್ ಅಂದ್ರೆ ಅದೊಂದು ಮಹಾ ಸ್ಮಶಾನ. ದಿನದ 24 ಗಂಟೆ, ವರ್ಷದ 365 ದಿನಗಳ ಕಾಲವೂ ಅಲ್ಲಿ ನಿರಂತರವಾಗಿ ಹೆಣಗಳು ಉರಿತಾ ಇರ್ತವೆ. ಒಂದು ಸುಟ್ಟು ಬೂದಿಯಾದ್ರೆ ಅದರ ಹಿಂದೆ ಮತ್ತೊಂದು ಬಂದಿರುತ್ತೆ. ಅಲ್ಲಿನ ದೃಶ್ಯಗಳಿದೆಯಲ್ಲ, ಅವು ನಾನು ಎಷ್ಟೇ ಸ್ಟ್ರಾಂಗ್ ಅಂತ ನೀವು ಅನ್ಕೊಂಡ್ರು ಅದು ನಿಮ್ಮನ್ನ ನಡುಗಿಸಿ ಬಿಡುತ್ತೆ, ಕಣ್ಣಲ್ಲಿ ಹೋಗುವಾಗ ಮಾಡಿಬಿಡುತ್ತೆ. ಮಧ್ಯರಾತ್ರಿಯಲ್ಲಿ ಅಲ್ಲೊಂದು ಭಯಾನಕವಾದ ಮೌನ ಆವರಿಸಿರುತ್ತೆ. ಚಿತೆಗಳು ಸಿಡಿತಾ ಇರೋ ಸದ್ದು, ಮೇಲಿಂದ ಮೇಲೆ ಬರುವಂತ ಹೆಣಗಳು, ಸೈಲೆಂಟ್ ಆಗಿ ಅಳ್ತಾ ಇರೋ ಜನ, ಉರಿಯುವ ಚಿತೆಯನ್ನೇ ಗರ ಬಡದವರ ಹಾಗೆ ದಿಟ್ಟಿಸಿ ನೋಡ್ತಾ ಇರುವಂತಹ ಜನಗಳು, ಜೊತೆಗೆ ಫಿಯರ್ ಆಫ್ ಅನ್ನೋನ್ ಆಫ್ಟರ್ ಡೆತ್, ಇವುಗಳು ನಿಮ್ಮಲ್ಲಿ ಭಯ ಹುಟ್ಟಿಸಿಬಿಡ್ತವೆ, ಆತಂಕವನ್ನು ತಂದು ಬಿಡುತ್ತವೆ. ಒಂದು ಕ್ಷಣ ಉಸಿರು ನಿಂತಂಗಾಗತ್ತೆ, ನರನಾಡಿಗಳಲ್ಲಿ ಒಂದು ಚಿಲ್ಲಿಂಗ್ ಎಫೆಕ್ಟ್ ಶುರುವಾಗ್ಬಿಡುತ್ತೆ. ಅದೇನೋ ಒಂದು ರೀತಿಯ ಹಿಂಸೆ, ಅನ್ಈಸಿನೆಸ್ ಶುರುವಾಗ್ಬಿಡುತ್ತೆ. ನೀವು ಮಣಿಕರ್ಣಿಕಾ ಘಾಟ್ನಲ್ಲಿ ಹೆಚ್ಚು ಸಮಯ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದರ ಜೊತೆಗೆ ಅಲ್ಲಿ ನಿಮಗೆ ಬದುಕಿನ ಸತ್ಯ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಹೊರಗಡೆ ನಾವು 100 ವರ್ಷ ಬದುಕ್ತೀವಿ ಅನ್ನೋ ಭ್ರಮೆನಲ್ಲಿರ್ತೀವಿ, ಆದ್ರೆ ಅಲ್ಲಿ ಡೆತ್ ಸ್ಪೇರ್ಸ್ ನೋ ಒನ್ ಅನ್ನೋ ಸತ್ಯ ನಿಮ್ಗೆ ಅರ್ಥವಾಗ್ಬಿಡುತ್ತೆ. ಆಗ ನೀವು ನಿಮ್ಮ ಬದುಕಿನ ಸಿಂಹಾವಲೋಕನವನ್ನ ಮಾಡೋದಕ್ಕೆ ಶುರು ಮಾಡ್ತೀರಿ. ನನ್ನ ಬದುಕಿನ ನಿಜವಾದ ಉದ್ದೇಶ ಏನು ಅಂತ ಯೋಚನೆ ಮಾಡ್ತೀರಿ. ಅಟ್ಯಾಚ್ಮೆಂಟ್ಗಳ ಬಗ್ಗೆ ಒಂದು ಕ್ಷಣ ಆಲೋಚನೆ ಮಾಡ್ತೀರಿ. ಬದುಕು ಕ್ಷಣಿಕ, ಬದುಕು ನೀರ ಮೇಲಿನ ಗುಳ್ಳೆ ಅನ್ನೋದಕ್ಕೆ ಶುರುವಾಗ್ಸುತ್ತೆ ನಿಮಗೆ. ಅಲ್ಲಿ ಅನೇಕ ನಾಗಾ ಸಾಧುಗಳು ಧ್ಯಾನದಲ್ಲಿ ಕುಳಿತಿರ್ತಾರೆ. ಅವರು ಡೆತ್ ಇಸ್ ನಾಟ್ ಎನ್ ಎಂಡ್, ಇಟ್ ಇಸ್ ಅ ಮಿಯರ್ ಟ್ರಾನ್ಸಿಷನ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬದುಕಿನ ನಗ್ನ ಸತ್ಯಗಳು ಹೇಗಿರ್ತವೆ ಅಂತ ನೋಡಿ. ಅನೇಕರಿಗೆ ತಮ್ಮವರನ್ನ ಕಳ್ಕೊಂಡಂತಹ ದುಃಖ ಇದ್ರೂ ಮಣಿಕರ್ಣಿಕಾ ಘಾಟ್ನಲ್ಲಿ ಮನಸ್ಸಿಗೆ ಶಾಂತಿ ಸಿಕ್ಕಿಬಿಡುತ್ತೆ. ಸಾವು ಸಹಜ ಅನಿಸ್ಬಿಡುತ್ತೆ. ಸತ್ತವರಿಗೆ ಮೋಕ್ಷ ಸಿಕ್ಕಿದೆ ಅನ್ನೋ ಸಮಾಧಾನ ಮನಸ್ಸಿಗೆ ಬರುತ್ತೆ. ಮಣಿಕರ್ಣಿಕಾ ಘಾಟ್ನಲ್ಲಿ ದಹನ ಮಾಡಿದ್ರೆ ಅಂಥವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಅನೇಕ ನಮ್ಮ ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ. ಸತ್ತವರ ಕಿವಿಯಲ್ಲಿ ಅಕ್ಷರಶಃ ಪರಶಿವನೇ ಬಂದು ಶಿವ ಪಂಚಾಕ್ಷರಿ ಮಂತ್ರವನ್ನ ಹೇಳ್ತಾನೆ ಅನ್ನೋದು ಹಿಂದೂಗಳ ನಂಬಿಕೆ. ಆ ನಂಬಿಕೆ ಇದೆಯಲ್ಲ, ಅದೇ ಜನ ಸಾವನ್ನ ಅಕ್ಸೆಪ್ಟ್ ಮಾಡೋ ಹಾಗೆ ಮಾಡಿಬಿಡುತ್ತೆ. ಇನ್ನು ಅನೇಕ ವಿದೇಶಿಯರು ಅಲ್ಲಿನ ಪ್ರೊಸೀಡಿಂಗ್ಸ್ ಗಳನ್ನ ಬೆರಗಗಣ್ಣಿನಿಂದ ನೋಡ್ತಾ ಇರ್ತಾರೆ. ಸಾಮಾನ್ಯವಾಗಿ ವಿದೇಶಗಳಲ್ಲಿ ಇಷ್ಟು ಓಪನ್ ಆಗಿ ದಹನ ಮಾಡೋದಿಲ್ಲ, ಅದು ತುಂಬಾ ಖಾಸಗಿಯಾಗಿರುತ್ತೆ. ಹಾಗಾಗಿ ಅವರಿಗೆ ಅದು ವಿಚಿತ್ರ ಅನಿಸ್ಬಿಡುತ್ತೆ. ಕೆಲವರು ಅಲ್ಲಿನ ಡೋಮ್ ಕಮ್ಯುನಿಟಿ, ಅಂದ್ರೆ ಇಡೀ ಆ ದಹನ ಕ್ರಿಯೆಯನ್ನ ಮಾಡ್ತಾರಲ್ಲ, ಆ ಡೋಮ್ ಕಮ್ಯುನಿಟಿಯ ಜೊತೆ ಮಾತಾಡಿ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತಾರೆ, ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಪರ್ಸ್ಪೆಕ್ಟಿವ್ ಆಫ್ ಡೆತ್ ಏನು ಅನ್ನೋದನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಮಣಿಕರ್ಣಿಕಾ ಘಾಟ್ ಇದೆಯಲ್ಲ, ಇದು ಮನುಷ್ಯನ ಸಾವು ಬದುಕಿನ ನೈಜ ಚಿತ್ರಣವನ್ನ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತೆ. ನೀನ್ ಎಷ್ಟೇ ಬಡವನಾಗಿರು, ಎಷ್ಟೇ ಶ್ರೀಮಂತನಾಗಿರು, ಎಷ್ಟೇ ಶಕ್ತಿಶಾಲಿಯಾಗಿರು, ಅಥವಾ ಎಷ್ಟೇ ಬುದ್ಧಿವಂತನಾಗಿರು, ದಿಸ್ ಈಸ್ ವೇರ್ ಎವ್ರಿಥಿಂಗ್ ಎಂಡ್ಸ್. ಇಲ್ಲಿಗೆ ಎಲ್ಲವೂ ಮುಗಿದು ಹೋಗುತ್ತೆ. ನಿನ್ನ ಶ್ರೀಮಂತಿಕೆ, ನಿನ್ನ ಖ್ಯಾತಿ, ನಿನ್ನ ಅಂತಸ್ತು ಹೋಲ್ಡ್ಸ್ ನೋ ಮೀನಿಂಗ್ ಹಿಯರ್. ಇದ್ಯಾವುದಕ್ಕೂ ಇಲ್ಲಿ ಅರ್ಥ ಇರೋದಿಲ್ಲ. ಮಣಿಕರ್ಣಿಕಾ ಘಾಟ್ನಲ್ಲಿ ಕೇವಲ ಹೆಣಗಳ ಮಾತ್ರ ಸುಟ್ಟು ಬೂದಿಯಾಗೋದಿಲ್ಲ, ಮನುಷ್ಯನ ಅಹಂಕಾರವನ್ನು ಕೂಡ ಅದು ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಜೀವನ ಪೂರ್ತಿ ನಮ್ಮ ಅವಶ್ಯಕತೆಗಳನ್ನ ಮೀರಿ ನನಗೆ ಅದು ಬೇಕು, ನನಗಿದು ಬೇಕು, ಜಗತ್ತಿನಲ್ಲಿರೋದೆಲ್ಲವೂ ಬೇಕು ಅನ್ನೋ ಮನಸ್ಸುಗಳನ್ನ ಮಣಿಕರ್ಣಿಕಾ ಘಾಟ್ ಚುಚ್ಚಿ ಚುಚ್ಚಿ ಹೇಳುತ್ತೆ. ಜೀವನ ಪೂರ್ತಿ ನೀನು ಬರೀ ಭ್ರಮೆನಲ್ಲೇ ಬದುಕ್ತೀಯ, ಹೆಸರು, ಆಸ್ತಿ, ಅಂತಸ್ತು ಅಂತ ಬಡಿದಾಡ್ತೀಯ. ಆದ್ರೆ ಹೋಗಬೇಕಾದ್ರೆ ಒಂದು ಸಣ್ಣ ಮರಳಿನ ಕಣವನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಘನ ಉದ್ದೇಶ ಇಟ್ಕೊಂಡು ಬದುಕು, ಇಡಿಯಾಗಿ ಬದುಕು. ಪ್ರೇಮ, ಸೇವೆ ಮತ್ತು ಧರ್ಮ ಇವುಗಳನ್ನ ಉಸಿರಾಗಿಸಿಕೊಂಡು ಬದುಕು. ನಿನಗೆ ಮೋಕ್ಷ ಸಿಗುತ್ತೆ, ಪರಮಾತ್ಮನ ಜೊತೆ ಲೀನವಾಗ್ತೀಯ ಅನ್ನೋ ಅದ್ಭುತವಾದ ಸಂದೇಶವನ್ನ ಮಣಿಕರ್ಣಿಕಾ ಜಗತ್ತಿಗೆ ಸಾರ್ತಾ ಇದೆ ಇವತ್ತು. ಪ್ರಿಯ ವೀಕ್ಷಕರೇ, ಹೀಗೆ ಮಣಿಕರ್ಣಿಕಾ ಘಾಟ್ ಬಗ್ಗೆ ಹೇಳ್ತಾ ಹೋದ್ರೆ ಸಮಯ ಜಾಸ್ತಿ ಆಗುತ್ತೆ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.